ನಮಸ್ಕಾರ. ಈ ಒಂದು ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ನ ಒಂದು ಕಾರ್ಯಾಲಯದಲ್ಲಿ ಇತ್ತೀಚೆಗೆ ಇದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಹನುಮಂತಕೋಟೆ ಅಣ್ಣವರು ನನ್ನ ಕರೆದು ತುಂಬ ಪ್ರೀತಿಯಿಂದ ಸನ್ಮಾನಿಸಿದ್ದಾರೆ. ಅಧ್ಯಕ್ಷ ಅನ್ನೋದು ನನ್ನ ಅಭಿಪ್ರಾಯ ಪ್ರಕಾರ ಅಧ್ಯಕ್ಷ ಅನ್ನೋದು ಒಂದು ಪೋಸ್ಟ್ ಅಲ್ಲ, ಇದೊಂದು ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀನಿ. ಈಗೆಲ್ಲ ಅಣ್ಣವರು ಈಗ ಹನುಮಂತಕೋಟೆ ಅಣ್ಣವ್ರು ಮಾಡ್ತಕ್ಕಂಥ ಸಮಾಜ ಕಾರ್ಯಗಳೇ ನಮ್ಮಂಥ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗ್ತವೆ. ಹೀಗೆ ತಮ್ಮೆಲ್ಲ ಒಂದು ಭರವಸೆ ಅಣ್ಣವ್ರು ಕೊಟ್ಟಂಥ ಒಂದು ಹನುಮಂತಣ್ಣವ್ರು ಹೇಳಿದಂಥ ಎಲ್ಲ ಮಾತುಗಳು ನನಗೆ ಗಮನದಲ್ಲಿಟ್ಟುಕೊಂಡು ಮುಂದೆ ಅದೇ ಥರ ಸೇವೆ ಸಲ್ಲಿಸ್ತೀನಿ. ಹನುಮಂತಣ್ಣವ್ರು ಯಾವಾಗಲೂ ಇದೇ ಥರ ನಮ್ಮ ಜೊತೆಗೆ ಸದಾ ಇರಲಿ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಸುಮ್ಮನೆ ಸೋಷಿಯಲ್ ಮೀಡಿಯಾದ ಪಕ್ಕದ ಕಟ್ ಮಾಡ್ತಾನೆ ಅಲ್ಲ ಅದನ್ನ ಮಾತಾಡಕ್ ಬರಲ್ಲ. बात कर रहे भाई मतलब फोटो आड़ी तपक पैसे ताल कुछ देख दांत पकड़ सही है. ಸ್ಟಾರ್ಟ್ ಅಲ್ಲ ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್. ಇವತ್ತು ನೂತನವಾಗಿ ನಮ್ಮ ಮಾನ್ವಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಎಂಬ ಸಂಘಟನೆಯ ಪತ್ರಕರ್ತರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಿವಕುಮಾರ್ ಬ್ರದರ್ ಅವರಿಗೆ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿದ್ವಿ. ಹಾಗೂ ನಮ್ಮ ಹಿರಿಯ ಹೋರಾಟಗಾರರು, ಹಿರಿಯ ಬುದ್ಧಿಜೀವಿಗಳು, ಭಾಳಷ್ಟು ಸಮಾಜದ ಬಗ್ಗೆ ಅನೇಕರ ಬಗ್ಗೆ ಚಿಂತಿಸುವಂಥ ನಮ್ಮ ಬಸವರಾಜ್ ನಿಲ್ಗಲ್ ಅಣ್ಣವರು ಸಹ ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿಯಲ್ಲಿ ಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷಕರ ವಿಷಯ. ಅವರನ್ನು ನಮ್ಮ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಕಾರ್ಯಾಲಯಕ್ಕೆ ಕರೆಸಿ ಅವರ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮ ಗುತ್ತೇದಾರರು ಮತ್ತು ಹೋರಾಟಗಾರರಾಗಿರ್ತಕ್ಕಂಥ CK ಯೇಸು ಅಣ್ಣವರು ಹಾಗೂ ನಮ್ಮ ಟೈಲರ್ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಜೊತೆ ಯಾವಾಗಲೂ ಸಹಪಾಠಿಯಾಗಿರ್ತಕ್ಕಂಥ ನಮ್ಮ ಮಹಬೂಬ್ ಅಣ್ಣವರು ಸಹ ಈ ಒಂದು ಶುಭ ವೇಳೆಯಲ್ಲಿ ಈ ಒಂದು ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ನೂತನವಾಗಿ ನಮ್ಮ ಶಿವಕುಮಾರ್ ಅಣ್ಣವರು ಏನು ಅಂಗವಿಕಲರಾದರೂ ಸಹ ಸಮಾಜದ ಅನೇಕ ಚಿಂತನೆ ಬದ್ಧತೆ, ಅನೇಕ ಸಾಮಾಜಿಕ ಒಂದು ಕಳಕಳಿ ಇರುವಂಥ ವ್ಯಕ್ತಿ. ಇಂಥ ವ್ಯಕ್ತಿಗೆ ಒಂದು ತಾಲೂಕಾ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಬಹಳ ಸಂತೋಷಕರ ವಿಷಯ. ಯಾಕಂತೇಳಿ ಇವತ್ತು ದೇಹದ ಅಂಗಾಂಗಗಳಲ್ಲಿ ಎಲ್ಲ ಚೆನ್ನಾಗಿದ್ದಂಥವರು ತಮ್ಮದೇ ಆದಂಥ ವಿಭಿನ್ನವಾದಂಥ ಸ್ಥಾನಮಾನಗಳನ್ನು ಅಲಂಕರಿಸೋದು ನೋಡಿದ್ದೀವಿ. ಅಂಥದ್ರಲ್ಲಿ ಒಬ್ಬ ಅಂಗವಿಕಲನಾಗಿ ಏನು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಲ್ಲಿ ಒಂದು ನೂತನವಾಗಿ ಆಯ್ಕೆ ಆಗಿದ್ದೀರಾ. ಸಮಾಜದ ಎಲ್ಲ ನೊಂದಂಥ ಕುಟುಂಬಗಳ ಪರವಾಗಿ, ಏನು ಶೋಷಣೆಗೊಳಪಟ್ಟಂಥ ಜನರ ಪರವಾಗಿ, ಎಲ್ಲೆಲ್ಲಿ ಅನ್ಯಾಯದ ಪರವಾಗಿ ನೀವು ಯಾವುದೇ ಕಾರಣಕ್ಕೆ ಎದೆಗುಂದದೆ ನಿಮ್ಮ ಬರವಣಿಗೆ ಮೂಲಕ ಜನಜಾಗೃತಿ ಮಾಡಬೇಕೆಂದು ನಾವು ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ. ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಹಾಗೂ ನಮ್ಮ ಟೈಲರ್ ಸಂಘದ ಅಣ್ಣವರು ಮತ್ತು ನಮ್ಮ ಗುತ್ತಿದಾರ ಯೇಸು ಅಣ್ಣವರು ಯಾವಾಗಲೂ ಇರ್ತೇವೆ. ಹಾಗೂ ನಮ್ಮ ಅಣ್ಣ ಬಸವರಾಜ್ ಅಣ್ಣವರು ಸಹ, ಯಾಕಂತೇಳು ಇವರು ಬಹಳ ಚಿಂತನೆ ಬದ್ಧತೆ, ಸಮಾಜದ ಕಳಕಳಿಗಳಂಥ ವ್ಯಕ್ತಿ. ಅಂಥವರು ಸಹ ಏನು ಕಾರ್ಯನಿರತ ಪತ್ರಕರ್ತರ ಧ್ವನಿ ಎಂಬ ಸಂಘಟನೆಯಲ್ಲಿ ಕಾರ್ಯದರ್ಶಿಯಾಗಿ ನೂತನವಾಗಿ ಪತ್ರಿಕೆಯ ಒಂದು ತನ್ನದೇ ಆದಂತೆ ಆ ಛಾಪು ಮೂಡಿಸಲಿ ಅನ್ನೋ ಒಂದು ಆಶಾವೊಂದಿಗೆ ಈ ಒಂದು 4 ಮಾತುಗಳನ್ನು ವ್ಯಕ್ತಪಡಿಸ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.